ಹಲೋ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳಿಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿತ್ತು. ಸೊ ಇವತ್ತು ಏನೆಲ್ಲ ಮಾಡಿದ್ವಿ, ಹೆಂಗಿತ್ತು ಅವಳ ಸ್ಕೂಲು ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ನೋಡಬಹುದು. ಇವತ್ತವಳಿಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರೋದ್ರಿಂದ ಅವಳಿಗೆ ಇಷ್ಟ ಆಗುವಂಥ ರೆಸಿಪಿನೇ ಮಾಡಿಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಅವಳಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಾಗ ತುಂಬ ಅಂದರೆ ತುಂಬ ಇಷ್ಟಪಟ್ಟು 2 ಬ್ರೆಡ್ ಟೋಸ್ಟ್ನ ತಿಂದು ಖಾಲಿ ಮಾಡಿದ್ಲು. ಸೊ ಇವತ್ತು ಅದೇ ರೆಸಿಪಿ. ನಾನು ತುಂಬ ಥರ ಬ್ರೆಡ್ ಟೋಸ್ಟ್ ರೆಸಿಪಿನ ಮಾಡ್ತೀನಿ. ಅದರಲ್ಲಿ ಇದು ತುಂಬ ಹೆಲ್ತ್ ಬೆನಿಫಿಟ್ ಇರೋ ಬ್ರೆಡ್ ಟೋಸ್ಟ್ ರೆಸಿಪಿ. ನೀವು ಮನೆಯಲ್ಲಿ 5 ಮಿನಿಟ್ಸ್ ಟೈಮ್ ಇದ್ದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಜಸ್ಟ್ ರಾ ವೆಜಿಟೇಬಲ್ಸ್ ಇದ್ದರೆ ಸಾಕು, ಕ್ವಿಕ್ಕಾಗಿ ವಿತಿನ್ 5 ಮಿನಿಟ್ಸ್ ನೀವು ಈ ರೆಸಿಪಿನ ಮಾಡಿ ಮುಗಿಸ್ಬಹುದು. ನಾನು ನೋಡಿ ಇದನ್ನೆಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂದರೆ ಟೊಮೆಟೊ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ 2 ತೊಗೊಂಡಿದ್ದೀನಿ, ಮತ್ತು ಆನಿಯನ್ ಕೂಡ 2 ತೊಗೊಂಡಿದ್ದೀನಿ. ನಿಮಗೆ ರಾ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ ಅಂದರೆ ನೀವು ಅದನ್ನು ಕೂಡ ತೊಗೋಬಹುದು, ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬಹುದು. ಬಟ್ ನನಗೆ ಕ್ಯಾಪ್ಸಿಕಮ್ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ ಅಂಥೇಳಿ ನಾನು ಅದನ್ನು ಅವಾಯ್ಡ್ ಮಾಡಿದ್ದೀನಿ. ನಿಮಗೆ ಟೇಸ್ಟ್ ಪ್ರಿಫರೆನ್ಸ್ ಯಾವ ವೆಜಿಟೇಬಲ್ ಬೇಕೋ ನೀವು ಅದೆಲ್ಲ ವೆಜಿಟೇಬಲ್ಸ್ನ ಕೂಡ ತೊಗೋಬಹುದು. ಇಲ್ಲಿ ನೋಡಿ, ನಾನು ಬಟರ್ ಫ್ರೂಟ್ನ ತೊಗೊಂಡಿದ್ದೀನಿ. ಇದು ಹಣ್ಣಾಗಿದೆಯೋ ಇಲ್ಲೋ ಅಂತ ನಾವು ನೋಡೋದು ಹೆಂಗೆ ಅಂದರೆ ಅದನ್ನು ಶೇಕ್ ಮಾಡಿದ್ರೆ ಅದರೊಳಗಡೆ ಇರೋ ಸೀಡು ಸೌಂಡ್ ಬರ್ತಾ ಇರುತ್ತೆ, ಅಳ್ಗಾಡ್ತಿರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಈ ಅವಕಾಡೋ ಹಣ್ಣಾಗಿದೆ, ನಾವು ಅದನ್ನು ತಿನ್ಬೋದು ಅಂತ. ನಾವು ಹಂಗೆ ಅದನ್ನು ಯೂಸ್ ಮಾಡೋದಕ್ಕೆ ಹೋದರೆ ಅದು ತುಂಬ ಅಂದರೆ ತುಂಬ ಕಹಿ ಬರುತ್ತೆ. ಪ್ಲಸ್ ಅದನ್ನು ನಾವು ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ನಾವು ಟಚ್ ಮಾಡಿದಾಗ ಈ ಥರ ಸಾಫ್ಟಾಗಿ ಕಾಣಿಸ್ಬೇಕು. ಪ್ಲಸ್ ನಾವು ಹಿಂಗೆ ಅಳ್ಗಾಡಿಸಿದಾಗ ಅದರೊಳಗಡೆ ಬೀಜ ಏನಿರುತ್ತೆ ಅದು ಅಳ್ಳಾಡಬೇಕು. ಆವಾಗ ಮಾತ್ರ ಅವಕಾಡೋ ಹಣ್ಣಾಗಿದೆ, ನಾವು ಅದನ್ನು ಯೂಸ್ ಮಾಡಬಹುದು ಅಂತ. ಈ ಅವಕಾಡೋ ಏನಿರುತ್ತೆ ಅದನ್ನು ಪಲ್ಪೆಲ್ಲನೂ ತೆಗೆದು ನಾನು ಇದ್ರ ಜೊತೆಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಈ ಅವಕಾಡೋನ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಮೋನೋಸ್ಯಾಚುರೇಟೆಡ್ ಫ್ಯಾಟ್, ಡಯಟ್ರಿ ಫೈಬರ್, 20 ತರಹದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಹೇಳಬೇಕಂದ್ರೆ ಕಂಪ್ಲೀಟ್ ಬಾಡಿಗೆ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ಈ ಒಂದೇ ಅವಕಾಡೋ ತಿನ್ನೋದ್ರಿಂದ ನಮಗೆ ಸಿಗುತ್ತೆ. ಸೊ ಇದು ಮಕ್ಳಿಗೆ ಕೊಡೋದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಹಾರ್ಟ್ ಹೆಲ್ತ್, ಹೇರ್ ಹೆಲ್ತ್, ಡೈಜೆಷನ್, ಐ ಪ್ರೊಟೆಕ್ಷನ್, ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಅವಕಾಡೋ ನೀಟಾಗಿ ಹಣ್ಣಾಗಿದ್ದರೆ ಅದನ್ನು ನಾವು ಈಸಿಯಾಗಿ ಈ ಥರ ಸ್ಪೂನಲ್ಲಿ ತೆಕ್ಕೋಬಹುದು. ಈ ಥರ ತೆಗೆದು ನಾನು ಏನೆಲ್ಲ ತರಕಾರಿನ ರೆಡಿ ಮಾಡಿರ್ತೀನಿ ಅದ್ರ ಜೊತೆಯಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ. ಜಾಸ್ತಿ ವೆಜಿಟೇಬಲ್ಸ್ ತೊಗೊಂಡಿರೋದ್ರಿಂದ ಬರೀ 1 ಅವಕಾಡೋ ಮಾತ್ರ ತೊಗೋತಿದ್ದೀನಿ. ಈ ಅವಕಾಡೋನೆಲ್ಲ ನಾವು ಆ ವೆಜಿಟೇಬಲ್ಸ್ ಜೊತೆಯಲ್ಲಿ ಆ್ಯಡ್ ಮಾಡಬೇಕು, ಅದನ್ನು ನೀಟಾಗಿ ಮಿಕ್ಸಪ್ ಮಾಡಬೇಕು. ಈ ಎಲ್ಲ ವೆಜಿಟೇಬಲ್ಸ್ ನಾನು ಏನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಾವು ಒಟ್ಟಿಗೆ ಹಾಕಿ ಕಂಬೈನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ ತೊಗೊಳ್ಳೋಣ. ಅದಕ್ಕೆ ನಾನು ಏನೇನೆಲ್ಲ ತರಕಾರಿ ತೊಗೊಂಡಿದ್ದೀನಿ, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಇದನ್ನೆಲ್ಲ ಒಂದು ಬೌಲ್ ಒಳಗಡೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ನಿಮಗಿಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಫೈನ್ಲಿ ಚಾಪ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ಮಾಡಿದರೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ನೆಕ್ಸ್ಟು ನಾನು ತವಾ ಕಾಯಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಪ್ಯಾನಿಗೆ ತುಪ್ಪನ ಗ್ರೀಸ್ ಮಾಡ್ಕೋತಾ ಇದ್ದೀನಿ.
ಈಗ ಬ್ರೆಡ್ನ ಇಟ್ಟು ಟೋಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಸೈಡಿಗೆ ಟರ್ನ್ ಮಾಡಿ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋಣ. ಲೈಟಾಗಿ ರೋಸ್ಟ್ ಮಾಡಬೇಕು, ತುಂಬ ರೋಸ್ಟ್ ಮಾಡಬಾರ್ದು. ನಾನು ತುಪ್ಪ ಯೂಸ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಷ್ಟೇ ರೋಸ್ಟ್ ಮಾಡ್ತಾ ಇರೋದು. ತುಂಬ ರೋಸ್ಟ್ ಮಾಡಿದ್ರೆ ತುಂಬ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಇಷ್ಟ ಇರೋರು ಇನ್ನೂ ರೋಸ್ಟ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಸಾಫ್ಟಾಗಿದ್ರೇ ಸಾಕು, ಸೊ ನಾನು ಇಷ್ಟನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಈಗ ಬ್ರೆಡ್ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಹಾಕೋ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಈ ಸ್ಟಫಿಂಗ್ನ ಈ ಬ್ರೆಡ್ ಒಳಗಡೆ ಹಾಕಿ ಸ್ಟಫ್ ಮಾಡಿ ಇನ್ನೊಂದು ಬ್ರೆಡ್ ಅದ್ರ ಮೇಲೆ ಕ್ಲೋಸ್ ಮಾಡೋದಷ್ಟೇ. ನಮ್ಮ ಈಸಿ ಪೀಸಿ ಬ್ರೆಡ್ ಟೋಸ್ಟ್ ರೆಸಿಪಿ ರೆಡಿಯಾಗಿದೆ. ಒಂದು ಸತಿ ಮಕ್ಳಿಗೆ ಇದನ್ನು ಮಾಡಿಕೊಟ್ಟು ಟ್ರೈ ಮಾಡಿ. ನಾವು ಹಾಗೆ ಆವಾಕಾಡೋ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಟೇಸ್ಟ್ಲೆಸ್ ಇರುತ್ತೆ, ಮಕ್ಳಿಗೆ ಇಷ್ಟ ಆಗಲ್ಲ. ಅಷ್ಟು ಈ ಥರ ನಾವು ರೆಡಿ ಮಾಡಿ ಬ್ರೆಡ್ ಟೋಸ್ಟ್ ಕೊಟ್ಟರೆ ಎನಿವೇ ಮಕ್ಕಳಿಗೆ ಬ್ರೆಡ್ ಯಾವುದೇ ರೆಸಿಪಿ ಮಾಡಿಕೊಟ್ರು ಇಷ್ಟ ಆಗುತ್ತೆ. ಇದನ್ನು ಕೂಡ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಫಿಲ್ಲಿಂಗ್ ಆಗಿದೆ ಬ್ರೆಡ್ ಟೋಸ್ಟ್ ರೆಸಿಪಿ. ಟಿಫನೆಲ್ಲ ಬೇಗ ರೆಡಿ ಮಾಡಿಟ್ಟು ಸಿರಿನ ಎಬ್ಬರಿಸಿ ಅವಳಿಗೂ ಕೂಡ ಸ್ನಾನ ಮಾಡಿಸಿ ದೇವ್ರ ಪೂಜೆ ಕೂಡ ರೆಡಿ ಮಾಡಿದ್ದೆ. ಅವಳು ದೇವರಿಗೆ ಕೈನ ಮುಗಿದ್ಲು. ಬ್ರೆಡ್ ಟೋಸ್ಟ್ ಅಲ್ವಾ, ಬೇಗ ಬೇಗ ತಿಂದು ರೆಡಿನೂ ಆದ್ಲು. ಅವ್ರ ಅಪ್ಪಂಗೆ ಆಶೀರ್ವಾದ ತೊಗೊಂಡು ರೆಡಿಯಾಗಿ ಅವ್ರ ಸ್ಕೂಲ್ ಕಡೆ ಹೊರಟ್ವಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವ್ರ ಸ್ಕೂಲಲ್ಲಿ ಮೆಮೊ ಬಂದಿತ್ತು, ಪೇರೆಂಟ್ಸೇ ಮಕ್ಕಳನ್ನ ಡ್ರಾಪ್ ಮಾಡಬೇಕು ಅಂತ. ಸೊ ತುಂಬ ಜನ ಪೇರೆಂಟ್ಸ್ ಬಂದಿದ್ದರು. ಸಿರಿನೂ ಕ್ಲಾಸ್ ಹತ್ರ ಹೋದ್ಲು. ಅವಳ ಫ್ರೆಂಡ್ ಕಾಣ್ತಿಲ್ಲ ಅಂತ ಸಖತ್ ನರ್ವಸ್ ಆಗಿದ್ಲು. ಅದಾದಮೇಲೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಬಂದ್ವಿ. ನಾನು ನನ್ನ ಹಸ್ಬೆಂಡ್ 1 ವೆಯ್ಟ್ ಮಾಡ್ತಿದ್ವಿ. ಇವಳು ಬಂದು ಮನೆಗೆ ಗಲಾಟೆ ಮಾಡ್ತಾಳೆ ಇವತ್ತು. ಯಾಕಂದರೆ ಅವಳ ಫ್ರೆಂಡ್ಸ್ ಇಬ್ಬರು ಕೂಡ ಅವ್ರ ಕ್ಲಾಸಲ್ಲಿಲ್ಲ. ಅವರಿಬ್ಬರದು ಡಿಫ್ರೆಂಟ್ ಸೆಕ್ಷನ್ಸ್ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳೇನೋ ಗೊತ್ತಿಲ್ಲ, ಫ್ರೆಂಡ್ಸ್ ಇಲ್ಲ ಅಂದರೂ ಕೂಡ ಖುಷಿಯಾಗಿ ಮನೆಗೆ ರಿಟರ್ನ್ ಆಗಿದ್ಲು. ಖುಷಿಯಾಗಿ ಹೇಳ್ತಿದ್ರು ಇವತ್ತು ಕ್ಲಾಸಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ. ಹೊಸ ಫ್ರೆಂಡ್ಗಳ ಹೆಸರೆಲ್ಲ ಅಂದ್ರೆ ಪರಿಚಯ ಮಾಡ್ಕೊಂಡ ಏನಂದ್ಲ? ಫಸ್ಟ್ ಅವಳಿಂದ ತಿರುಗಿದ್ಲು, ಹಿಂದೆ ಬೆಂಚಕ್ಕೆ ತಿರುಗಿದ್ಲು, ಮುಂದೆ ಇರೋದು ಬೋರ್ಡ್ ತಿರುಗಿದ್ಲು, ಮಾತಾಡ್ತಾ ಇದ್ಲು. ಹಿಂಗೆ ನಾನು ನೋಡಿದೆ, ನಾನು ತಿರುಗ್ಬಿಟ್ಟೆ, ತಿರ್ಗ ಅವಳು ನೋಡಿದ್ಲು, ನಾನೇ ಅಷ್ಟೇ ಅನ್ಸ್ಕೊಂಡಾದ್ರಿ. ಅವಳು ಕೇಳಿದ್ಲ ನಿನ್ನ ಹೆಸರೇನು ಅಂತ? ಕುರಿ ಅಂತ ಹೇಳ್ದ. ಇನ್ನೇನಂದೆ? ಸಿರಿ ಅಂತ. ಅವ್ರು ಹೇಳಿಲ್ಲ ಸಿರಿ ಕುರಿ ಮೇಕೆ ಮರಿ ಅಂತ? ಹೇಳ್ಕೊಟ್ಬಿಡ್ತೀನಿ ನಾನು. ನಮ್ಮ ಮ್ಯಾಮ್ ಯಾಕೆ ಸ್ಟಾರ್ ಕೊಟ್ಟಿದ್ದು ನಿಮಗೆ? ನಾನು ಸ್ಟೋರಿ ಎಲ್ಲ ಸ್ಟೋರಿ ಎಲ್ಲ ಹೇಳ್ಬಿಟ್ಟೆ, ರೈಮ್ಸ್ ಎಲ್ಲ ಹೇಳ್ಬಿಟ್ಟೆ. ಅದಕ್ಕೆ ಮ್ಯಾಮು ಸೈಲೆಂಟಾಗಿದ್ದೆ ಕ್ಲಾಸ್ ರೂಮಲ್ಲಿ. ಲಿಪ್ಸ್ ಮಾಡಿದ್ದೆ. ಆಮೇಲೆ ಅವರು ನಾನು ಸೈಲೆಂಟಾಗಿದ್ದೆ. ಆಮೇಲೆ ತಿರ್ಗಾ ಊಟ ಬೇಗ ತಿಂದ್ಬಿಟ್ಟೆ. ಅದಕ್ಕೆ ಊಟ ಬೇಗ ತಿಂದ? ಇದು ನಂಬಲಾರದ ವಿಷಯ. ಎಲ್ಲ ನಮ್ಮದೇ. ಊಟ ಬೇಗ ತಿಂದೆ ಅನ್ನೋದು ನಂಬಲ್ಲ ನಾನು. ಇನ್ನೇನು ಮಾಡಿದ್ರು ಗೊತ್ತಾ? ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿಲ್ಲ? ಹೇಳಿಲ್ಲ. ಜಡೆ ಹಾಕೊಂಡ್ಬಿಟ್ಕೊಂತೇನೆ ಸೈಲೆಂಟಾಗಿದ್ರು. ಕನ್ನಡ ಮೇಲೆ ಸ್ಟಾರ್ ಕೊಟ್ಟಿದ್ದು. ಆಮೇಲೆ ಅದಕ್ಕೆ ಮಾಡಿಸಿದ್ರು. ಈಗ ಕುತ್ಕೊಳ್ಳೋದು, ಹಿಂಗೆ ತಳ್ಳೋದು, ಆ ಥರಕ್ಕೆ ಮಾಡಿಸಿದ್ರು. ಆಮೇಲೆ ಹ್ಯಾಂಡ್ಸ್ ಅಪ್ ಡೌನ್ ಅವಾಗೇನು ಮಾಡಿಸಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಪಾರ್ಕಲ್ಲಿ ಹೋಗಿದ್ವಿ ಅಷ್ಟೇ ಅಂತ. ಮಂಡೆ ಮಾತ್ರ ಕರ್ಕೊಂಡಿರ್ತಾರೆ, ಡೈಲಿ ಹೋಗ್ತಾರೆ. ಆಮೇಲೆ ತಿರ್ಗಾ ಗ್ರೌಂಡಿಗೆ ಹೋದ್ರಿ. 2 ಹತ್ರನೇ ಹೋದ್ರಿ. ಆಟ ಆಡ್ದ? ಏನು ಮಣ್ಣಾಗ ಆಟ ಆಡ್ದ? ಎಲ್ಲಾರನ್ನೂ ನಿಲ್ಸಿದ್ರು. ಇಲ್ಲಾಂದ್ರೆ ಚಡ್ಡಿ ಗಲೀಜ್ ಆಗ್ಬಿಡ್ತಿತ್ತಲ್ಲ, ಅದಕ್ಕೆ ಎಲ್ಲಾರನ್ನೂ ನಿಲ್ಸಿದ್ರು. ಹಿಂಗೆ ಎಸಿತಾ ಇದ್ರು ಬಾಲ್ನ. ನಾವು ಈ ಥರ ಎಲ್ಲ ಚೇಂಜಸ್ ಇತ್ತು. ಬೆಳಗ್ಗೆ ಹೋಗ್ಬೇಕಾದ್ರೆ ಅಪ್ಸೆಟ್ ಆಗಿದ್ಲು, ಸಖತ್
ಇವತ್ತು ನರ್ವಸ್ ಆಗಿದ್ಲು ಕ್ಲಾಸಿಗೆ ಹೋಗ್ಬೇಕಾದ್ರೆ. ನಾನು ಅಬ್ಸರ್ವ್ ಮಾಡಿದೆ, ರಿಟರ್ನ್ ಬರೋ ಅಷ್ಟೊತ್ತಿಗೆ ಈ ಥರ ಓವರ್ ಎಕ್ಸೈಟ್ಮೆಂಟಲ್ಲಿ ಬಂದಿದ್ದಾಳೆ. ನೋಡಬೇಕು ನಾಳೆಯಿಂದ ಇವಳು ಎಕ್ಸೈಟ್ಮೆಂಟ್ ಹಿಂಗೆ ಇರುತ್ತಾ ಇಲ್ಲ ಟುಸ್ಪಟಾಗಿ ಆಗುತ್ತಾ ಅಂತ. ಅಷ್ಟೊತ್ತಿಗೆ ಟ್ಯೂಷನ್ ಟೈಮ್ ಕೂಡ ಆಗಿತ್ತು. ಟ್ಯೂಷನ್ ಮಕ್ಕಳು ಬಂದಿದ್ದರು. ಒನ್ ಆಫ್ ಮೈ ಸ್ಟೂಡೆಂಟ್ ಬ್ರಾಟ್ ಮೀ ಫ್ಲವರ್ಸ್ ಟುಡೇ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹರ್. Thank you for watching this video. If you want to watch more such videos, please subscribe to my channel and do support me. See you in my next video. Bye bye.